ಬ್ರಹ್ಮದೇವರು ಹೇಳ್ತಾರೆ, ಯಾವತ್ ಸಖ್ಯುರಿವೇಶತೆ ಕೃತಃ ಪ್ರಜಾ ವಿಸರ್ಗೇ ವಿಭಜಾಮಿ ಭೋಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುನ್ನದ್ಧ ಮದೋಜಮಾನಿನಃ. ಬಹಳ ವಿಚಿತ್ರವಾಗಿದೆ. ಪರಮಾತ್ಮ ದರ್ಶನ ಕೊಟ್ಟಾಗ ದೇವರ ಕೈಗೆ ಕೈ ಹಾಕಿದ. ಕರಂ ಕರೇಣ ಸ್ಪೃಶನ್, ಹ್ಯಾಂಡ್ ಶೇಕ್ ಮಾಡಿದ. ಎಲ್ಲಿ ದೇವರು, ಎಲ್ಲಿ ಹೊಲಸು ಬ್ರಹ್ಮ, ಕ್ಷುದ್ರ ಬ್ರಹ್ಮ, ಎಲ್ಲಿ ಆ ದೇವರು? ಅನಂತ 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 ಬ್ರಹ್ಮರಿಗಿಂತಲೂ ಅನಂತ ಅನಂತ ಉತ್ತಮನಾಗಿರುವಂತಹ ಆ ಪರಮಾತ್ಮನಲ್ಲಿ, ಈ ಬ್ರಹ್ಮದೇವರಲ್ಲಿ ಆ ಪರಮಾತ್ಮನ ಕೈಗಳನ್ನು ಇವರು ಕೈಗೆ ಮುಟ್ಟಿಸಿದರೆ ಅದನ್ನು ಮುಟ್ಟಿಸಿಕೊಳ್ಳುವ ಯೋಗ್ಯತೆ ಉಂಟಾಗಿ ಇವರಿಗೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ನನ್ನ ಮೇಲೆ ಅತ್ಯಂತ ಸಖ್ಯದಿಂದ ನಿನ್ನ ಕೈಗಳನ್ನು ನನ್ನ ಕೈಗೆ ಕೊಟ್ಟು ಶೇಕ್ ಮಾಡಿದಿ. ಕೈ ಮೇಲೆ ಕೈ ಇಟ್ಟಿ, ಹೆಗಲ ಮೇಲೆ ಕೈ ಇಟ್ಟಿ, ಸ್ನೇಹವನ್ನು ತೋರಿಸಿದಿ. ಸರ್ವೋತ್ತಮನಾದ, ಅಚಿಂತ್ಯನಾದ, ಅನಂತ ಗುಣಪೂರ್ಣನಾದ ನೀನು ನನ್ನ ಹೆಗಲ ಮೇಲೆ ಕೈ ಇಟ್ಟದ್ದು, ಕೈಯಲ್ಲಿ ಕೈ ಹಾಕದ್ದು ಅಥವಾ ಹೆಗಲ ಮೇಲೆ ಕೈ ಹಾಕಿದ್ದು, ಇದೆಲ್ಲ ಏನು ಗೌರವವಿದೆಯೋ ಇದು ನನಗೆ ಅಹಂಕಾರ ತರದಿರಲಿ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಸ್ವಾಭಾವಿಕವಾಗಿದೆ. ಯಾರೇ ಒಬ್ಬ ಮಿನಿಸ್ಟರ್ ನಮ್ಮ ಹತ್ರ ನೋಡಿದ ಅಂದರೆ, ನೋಡಿದರೆ ಅವರು ನಮ್ಮನ್ನು ನೋಡಿದರು ಅಂತ ಹೇಳ್ತಾ ಒಂದು 12 ವರ್ಷ ಓಡಾಡ್ತೀವಿ. ಕ್ಷುದ್ರ ಅವನೇ 12 ವರ್ಷ ರಾಜನಾಗಿರುವುದಿಲ್ಲ. 5 ವರ್ಷ ಉಳಿದ್ರೆ, ಕಾಪಲ್ ಮಾಡಿದರೆ 3 ವರ್ಷಕ್ಕೆ 2 ವರ್ಷಕ್ಕೆ ಕೆಳಗೆ ಬೀಳ್ತಾನೆ. ಇಂಥ ಮುಟ್ಟಾಳ ಅವನು ನಮ್ಮನ್ನು ಮಾತಾಡಿಸ್ತಾನೆ. ಅವನು ನಮ್ಮನ್ನು ನೋಡಿದ ಅಂತಂದ ಮಾತ್ರಕ್ಕೆ ನಾವು ಅವನಿಗೆ ಅಷ್ಟು ಗೌರವ ಕೊಡ್ತೇವೆ. ದೇವರು ಸರ್ವೋತ್ತಮನಾದ ಭಗವಂತ, ಆ ಭಗವಂತ ನಮ್ಮನ್ನು ಬ್ರಹ್ಮದೇವರ ಕೈಗೆ ಕೈ ಹಾಕಿದರೆ ಬ್ರಹ್ಮದೇವರಂತಾರೆ, ಅಹಂಕಾರ ಬರಲಿಕ್ಕೆ ಆಸ್ಪದವಿದೆ ಸ್ವಾಮಿ, ನನಗೆ ಅಹಂಕಾರ ಮಾತ್ರ ಬರುವುದು ಬೇಡ. ಎಷ್ಟು ಕೇರ್ಫುಲ್ ಆಗಿದ್ದಾರೆ, ಎಷ್ಟು ಕೇರ್ಫುಲ್ ಆಗಿದ್ದಾರೆ. ಮುಂದೆ ಇದೇ ಬ್ರಹ್ಮದೇವರು ಮುಂದೆ ಹೇಳ್ತಾರೆ, ನೀನು ಸೃಷ್ಟಿ ಮಾಡು ಅಂತ ಹೇಳಿದಿ, ನಿನ್ನ ಮಾತು ಕೇಳಿಕೊಂಡು ನಾನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತೇನೆ. ಸೃಷ್ಟಿ ಮಾಡುವಾಗ ಏನಾಗತ್ತೆ ಅಂತಂದರೆ, ಸೃಷ್ಟಿ ಮಾಡುವಾಗ ಸಾಮಾನ್ಯವಾಗಿ ಸೃಷ್ಟಿಯಲ್ಲಿ ತೊಡಗಿಬಿಡ್ತೇವೆ, ಕೆಲಸದಲ್ಲಿ ತೊಡಗಿಬಿಡ್ತೇವೆ. ಕೆಲಸ ಇದೆ ಕೆಲಸ ಇದೆ ಕೆಲಸ ಇದೆ ಅಂತ ಅನ್ನೋದಕ್ಕೆ ತೊಡಗಿ ಶಾಸ್ತ್ರಶ್ರವಣವಾಗುವುದಿಲ್ಲ, ಭಗವಂತನ ಮಹಿಮೆ ಗುಣಗಾನವಾಗುವುದಿಲ್ಲ. ಹಾಗೆ ಆಗದಿದ್ದಂತೆ ಮಾಡು. ನಾಭಿರ್ಷದಾದಿಹ ಸತೊಂಭಸಿ ಯಸ್ಯ ಪುಂಸಃ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತೇ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ಮತೋ ಮೇ ಮಾರೀರಿಶಿಷ್ಟ ನಿಗಮಸ್ಯ ಗಿರಂ ವಿಸರ್ಗಃ. ಪಾಠಕ್ಕೆ ಬಾರೋ, ಇಲ್ಲ ಸ್ವಲ್ಪ ನೀವೇ ಹೇಳಿರಲ್ಲ ಅದೊಂದು ಕೆಲಸ ಇದೆಯಲ್ಲ, ಅದಕ್ಕಾಗಿ ಹೋಗ್ತಾ ಇದ್ದೀನಿ ಅಂದರೆ ಆ ಗುರುಗಳೇ ಪಶ್ಚಾತ್ತಾಪ ಪಟ್ಟು ಯಾಕಪ್ಪ ಇವನಿಗೆ ಕೆಲಸ ಹೇಳಿದೆ ಅಂತ ಅನ್ಕೋಬೇಕು. ಅಷ್ಟು ವ್ಯವಸ್ಥೆ ಮಾಡಿ ಪಾಠಲೋಪಪ್ರಿಯರಾದಂತಹ ಜಂತುಗಳು ಈ ತರಹ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಇವರೆಲ್ಲರೂ ಪಾಠಲೋಪಪ್ರಿಯರು. ಎಷ್ಟು ಪಾಠಲೋಪವಾಗ್ತದೆ ಅಷ್ಟು ಆನಂದ. ಇಂಥ ಪರಿಸ್ಥಿತಿ ಇದೆ. ಆದರೆ ಬ್ರಹ್ಮದೇವರಂತಾರೆ, ಅಲ್ಲ, ಸರ್ವಥಾ ಅಲ್ಲ. ನಾನು ಸೃಷ್ಟಿಯನ್ನು ಮಾಡ್ತೇನೆ, ಆದರೆ ಒಂದೇ ಒಂದು ಕಂಡೀಷನ್ ಅಲ್ಲ, ಪ್ರಾರ್ಥನೆ. ಏನದು ಅಂದರೆ, ಎಷ್ಟು ಸೃಷ್ಟಿಯನ್ನು ಮಾಡುವಾಗಲೂ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕ್ರಿಮಿಗಳನ್ನು, ಕೀಟಗಳನ್ನು, ಲೋಕದಲ್ಲಿರುವ ಬೆಟ್ಟಗಳನ್ನು, ಸಮುದ್ರಗಳನ್ನು, ನದಿಗಳನ್ನು, ಜೀವರಾಶಿಗಳನ್ನು, ಋಷಿಗಳನ್ನು, ದೇವತೆಗಳನ್ನು ಏನೇ ಸೃಷ್ಟಿ ಮಾಡುವಾಗಲೂ ಕೂಡ ನಿತ್ಯ ನಾನು 3 ಗಂಟೆ 6 ಗಂಟೆ ಶಾಸ್ತ್ರ ಪಾಠವಾಗಬೇಕು, ವೇದ ಪ್ರವಚನವಾಗಬೇಕು.
ಆಮೇಲೆ ಸೃಷ್ಟಿ. ನಾಭಿರ್ಹೃದಾದೇಹ ಸತೊಂಭಸಿ ಯಸ್ಯ ಪುಂಸಃ ವಿಜ್ಞಾನ ಶಕ್ತಿ ರಹಮಾಸ ಅನಂತ ಶಕ್ತೇ ರೂಪಂ ವಿಚಿತ್ರಂ ಇದಂ ವಿವೃಣ್ಮತೋ ಮೇ ನಿಗಮಸ್ಯ ಗಿರಾಂ ವಿಸರ್ಗ. ವೇದದ ವಾಣಿಯನ್ನು, ವೇದದ ಶಬ್ದಗಳನ್ನು ಉಚ್ಚಾರ ಮಾಡುವುದು ಇದು ರಿಶಿಷ್ಟ. ನಾಶವಾಗುವುದು ಬೇಡ, ನಾಶವಾಗುವುದು ಬೇಡ. ನಮ್ಮಲ್ಲಿ ಎಸ್ ಬೆಳವಡಿ ಅಂತ ಇದ್ದರು. ಅವರ ತಮ್ಮ ರಾಮರಾವ್ ಬೆಳವಡಿ ಅಂತ ಪೂನಾದಲ್ಲಿ ಇರ್ತಾರೆ. ಅವರು ಡಿ ಜಿನೋ ಐ ಜಿನೋ ಆಗಿದ್ದರು. ಏನಾಗಿದ್ರು? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಅಧಿಕಾರದಲ್ಲಿದ್ದರು. ಅವರು ಒಂದು ದಿವಸ ಒಂದು ಮಾತು ಹೇಳ್ತಿದ್ರು. ನೋಡ್ರಿ ಆಚಾರ್ಯ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರಿದೆ, ಅವತ್ತಿನಿಂದ ಹಿಡಿದು ರಿಟೈರ್ ಆಗೋವರೆಗೆ ಒಂದು ದಿವಸವೂ ನಾನು ರಜೆ ತೊಗೊಂಡಿಲ್ಲ, ಲೀವ್ ಅಪ್ಲಿಕೇಶನ್ ಕೊಟ್ಟಿಲ್ಲ, ರಜೆ ತೊಗೊಂಡಿಲ್ಲ. ಅವ್ರು ಹೇಳಿದರು, ಮದುವೆ ದಿವಸ ಎಂದು ನನ್ನ ಮದುವೆ ಇತ್ತು ಅವತ್ತಿನ ದಿವಸ 12-1 ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಕೆಲಸಕ್ಕೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಬಂದು ಸಾಯಂಕಾಲ 7-8 ಗಂಟೆಗೆ ಜನರು ಬಂದು ಭೇಟಿಯಾಗೋರಿದ್ದರು. ಭೇಟಿಯಾಗಲಿಕ್ಕೆ ನಾನು ನಿಂತ್ಕೊಂಡೆ. ಅವತ್ತೂ ನಾನು ರಜೆ ತೆಗೆದುಕೊಂಡಿಲ್ಲ. ಈ ಶ್ರದ್ಧೆ ನಮಗೆ ನಮ್ಮ ಡ್ಯೂಟಿಯ ಬಗ್ಗೆ, ಡ್ಯೂಟಿಯ ಕುರಿತಾಗಿ ನಮಗಿರುವುದು ಸಾಧ್ಯವಾಗಿದ್ದರೆ ಶಾಸ್ತ್ರಶ್ರವಣಕ್ಕಾಗಿ ಈ ಶ್ರದ್ಧೆ ಯಾಕೆ ಇರಬಾರದು? ಈ ಲೆಕ್ಕದಲ್ಲಿ ನಮ್ಮ ಮುಂಬಯಿಯ ಜನ ಒಳ್ಳೆ ಸಮರ್ಥರು. ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಟ್ರೈನುಗಳು ನಿಲ್ಲಿ, ಬೇಕಾದ್ದಾಗಲಿ ಒಂದು ಅರ್ಧ ಗಂಟೆಯಾದರೂ ಹೋಗಿ ಬರ್ತಾರೆ ತಮ್ಮ ಆಫೀಸಿಗೆ. ತಪ್ಪಿಸೋದಿಲ್ಲ, ಹೋಗಿ ಬರಲೇಬೇಕು. ಆ ದೀಕ್ಷೆ ಅಂದರೆ ಈ ಯಾವ ಅಡ್ಡಿಗಳು ಅಡ್ಡಿಯಾಗುವುದಿಲ್ಲ. ಬೇರೆ ಊರುಗಳಲ್ಲಿ ಹಾಗಲ್ಲ. ಒಂದು ಸಲ ಆಫೀಸಿಗೆ ಹೋಗಿ ಅವನ ಚೇರಿಗೆ ತನ್ನ ಕೋಟನ್ನು ಹಾಕಿ ಅವನು ತಿರುಗಲಿಕ್ಕೆ ಹೊರಟ ಅಂದರೆ ಸಾಯಂಕಾಲ ತಿರುಗಿ ಹೋಗುವಾಗ 5 ಗಂಟೆಗೇ ಅದನ್ನು ಕೋಟನ್ನು ಹಾಕೊಂಡು ತಿರುಗಿ ಬರೋದು. ಆ ತರಹದ ವ್ಯಾಪಾರ ನಮ್ಮ ಮುಂಬಯಿಯಲ್ಲಿ ಇಲ್ಲ. ಮುಂಬಯಿಯ ಜನರು ಅಷ್ಟು ಕರ್ಮಠರು, ಕರ್ಮದಲ್ಲಿ ದೀಕ್ಷೆ ಇದೆ, ಕರ್ಮಯೋಗಿಗಳು. ಇನ್ನು ಜ್ಞಾನಯೋಗಿಗಳಾಗುವ ಹಂತ ಬಂದಿದೆ, ಬರ್ತದೆ, ಯಾವಾಗ ಆಗ್ತದೆ. ಯಾವತ್ ಸಖಾ ಸಖ್ಯುರಿವೇಶತೆ ಕೃತಃ ಪ್ರಜಾ ವಿಸರ್ಗೇ ವಿಭಜಾಮಿತೆ ಭೋಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುನ್ನದ್ಧ ಮದೋಜಮಾನಿನಃ. ಸ್ವಾಮಿ, ನಿನ್ನ ಮಗ ಎನ್ನುವ ಅಹಂಕಾರ ಬೇಡ, ನೀನು ನನ್ನನ್ನು ಕೈ ಮುಟ್ಟಿದಿ ಎಂಬ ಅಹಂಕಾರ ಬೇಡ, ಯಾವ ಅಹಂಕಾರ ಬೇಡ. ಆ ಅಹಂಕಾರ ಬರದಿದ್ದಂತೆ ನೀನು ನನ್ನ ಮೇಲೆ ಕೃಪೆ ಮಾಡು ಅಂತನ್ನುವುದಾಗಿ ಪ್ರಾರ್ಥನೆ ಮಾಡಿ ಬ್ರಹ್ಮದೇವರು ಹೇಳ್ತಾರೆ, ನಾನು ಇಷ್ಟೆಲ್ಲ ಆಡಿದ ಮಾತು ಜ್ಞಾನದಲ್ಲಿ ನನಗೂ ನಿಷ್ಠೆ ಬೆಳಿಬೇಕು, ನಿಮಗೂ ನಿಷ್ಠೆ ಬೆಳಿಬೇಕು. ಅಧಿಕಾಧಿಕವಾಗಿ ಜ್ಞಾನ ಸಂಪಾದನೆಯಲ್ಲಿ ನಾವು ತೊಡಗಬೇಕು. ಅಧಿಕಾಧಿಕವಾಗಿ ಜ್ಞಾನ ಸಂಪಾದನೆಯಲ್ಲಿ ನಾವು ತೊಡಗಬೇಕು. ಇದು ಅತ್ಯಂತ ಅವಶ್ಯಕವಾದಂಥದ್ದು. ಇದಾದ ಮೇಲೆ ಬ್ರಹ್ಮದೇವರಿಗೆ ಪರಮಾತ್ಮ ಪರಮಗುಹ್ಯವಾಗಿರುವ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಚತುಶ್ಲೋಕಿ ಭಾಗವತ. ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಹುಟ್ಟಿದ್ರ, ಇನ್ನು ಅನಂತ ಕಾಲದವರೆಗಾದರೂ ಯಾರಾದರೂ ಹುಟ್ಟಬಹುದಾ? ತಂದೆ ತಾಯಿಗಳ ಇಚ್ಛೆಯಿಂದ ಹುಟ್ಟಿಸಬಹುದು ನೀವು ಕದಾಚಿತ್ ಟೆಸ್ಟ್ ಟ್ಯೂಬಿನಲ್ಲಿ ಮಕ್ಕಳನ್ನು. ಆದರೆ ಕೂಸಿನ ಇಚ್ಛೆಯಂತೆ ಹುಟ್ಟುವ ಜೀವನ ಇಚ್ಛೆಯಂತೆ ಯಾರೂ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿದೆಯಾ? ಇಲ್ಲ. ಹಾಗೆ ಇಚ್ಛೆ ಸ್ವತಂತ್ರವಾಗಿ ತನ್ನ ಇಚ್ಛೆಯಿಂದ ಹುಟ್ಟುವುದಾಗಿದ್ದರೆ
ಯಾಕೆ ಕಾಗೆಯಾಗಿ ಹುಟ್ಟಿದ್ದೆ ನಾನು? ಯಾಕೆ ಕತ್ತೆಯಾಗಿ, ನಾಯಿಯಾಗಿ, ಹಂದಿಯಾಗಿ ಯಾಕೆ ಹುಟ್ಟಬೇಕು? ಯಾಕೆ ಬಡವನಾಗಿ ಹುಟ್ಟಬೇಕು? ಯಾಕೆ ಅತ್ಯಂತ ದೀನರಲ್ಲಿ ಹುಟ್ಟಬೇಕು? ರೋಗಿಗಳಾಗಿ ಹುಟ್ಟಬೇಕು? ಕುರೂಪಿಯಾಗಿ ಹುಟ್ಟಬೇಕು? ಯಾಕೆ ಯಾಕೆ ಟೆಲ್ಮಿ. ಹಾಗಾದರೆ ಹುಟ್ಟುವುದಕ್ಕೆ ನಾನು ಸ್ವತಂತ್ರನಲ್ಲ. ಸೃಷ್ಟಿಗಿಂತಲೂ ಮೊದಲಿಗೆ ಪರಮಾತ್ಮ ಒಬ್ಬ ಸ್ವತಂತ್ರ. ಸತ್ತ ಮೇಲೆ ಎಲ್ಲಿ ಹೋಗಬೇಕು ಡಿಸೈಡ್ ಆಗ್ತೇವೆ ನಾವು? ಮಾಡ್ತೇವ? ಜ್ಞಾನ ಸತ್ರ ಮುಗೀತು, ಎಲ್ಲಿ ಹೋಗಬೇಕು ಅಂತ ಒಂದು ಟ್ಯಾಕ್ಸಿ ಮಾಡಿ ಅವನಿಗೆ ಹೇಳಿ ಕೂತ್ಕೊಂಡು ಇಂಥಲ್ಲಿ ಹೋಗು, ಇಂಥಲ್ಲಿ ಹೋಗಬೇಡ ಅಂತ ಹೇಳ್ತೇವೆ. ನಮ್ಮ ದೇಹವನ್ನು ಬಿಟ್ಟು ಹೋಗುವಾಗ ನಾವು ಹೇಳ್ತೇವಾ ಇಂಥಲ್ಲಿ ಹೋಗು, ಇಂಥಲ್ಲಿ ಹೋಗಬೇಡ ಅಂತ? ಹೇಳಿದರೆ ಕೇಳೋವರಿದ್ದಾರಾ? ಏನಿದೆ? ಏನಿಲ್ಲ. ಏನಾಯ್ತು ಹಾಗಾದರೆ? ಲಯದ ನಂತರದಲ್ಲೂ ನಮಗೆ ಸ್ವಾತಂತ್ರ್ಯವಿಲ್ಲ. ಆಗಲೂ ದೇವರೇ ಸ್ವಾತಂತ್ರ್ಯವುಳ್ಳವ. ಸೃಷ್ಟಿಯ ಆದಿಯಲ್ಲೂ ದೇವರೇ ಸ್ವಾತಂತ್ರ್ಯವುಳ್ಳವ, ಲಯದ ನಂತರವೂ ದೇವರೇ ಸ್ವಾತಂತ್ರ್ಯವುಳ್ಳವ ಎಂದ ಮೇಲೆ ಮಧ್ಯದ ಕಾಲದಲ್ಲಿ ನಾವು ಹೇಗೆ ಸ್ವತಂತ್ರರಾಗ್ತೇವೆ? ಮಧ್ಯದಲ್ಲೂ ಭಗವಂತನೇ ಸ್ವತಂತ್ರ. ಹಾಗಾಗಿ ಈಗ ನಾವೇನು ತಿಳಿತಾ ಇದ್ದೇವೆ? ನಾನು ಸ್ವತಂತ್ರ ಎಂಬುದಾಗಿ ನಮಗೆ ಭಾವನೆ ಬರ್ತಾ ಇದ್ದದ್ದು ಶುದ್ಧ ಮೂರ್ಖತನ, ಮಹಾಭ್ರಮ, ತಪ್ಪು ತಿಳುವಳಿಕೆ. ಆದ್ದರಿಂದ ಜಗತ್ತಿನಲ್ಲಿ ಸ್ವತಂತ್ರನಾದವನು ದೇವರೊಬ್ಬ. ಯಾವ ವಸ್ತುಗಳೂ ಕೂಡ ಈಗ ಕೆಂಡ ಇಟ್ಟ ಬಿಸಿಲು ಸೆಕೆ ಆಗತ್ತೆ, AC ಹಚ್ಚಿದರೆ ತಣ್ಣಗಾಗತ್ತೆ. ದುರ್ಗಂಧದ ವಸ್ತುವನ್ನಿಟ್ಟರೆ ಕೆಟ್ಟ ವಾಸನೆ ಬರ್ತದೆ, ದುಃಖವಾಗ್ತದೆ. ಒಳ್ಳೆ ಸುಗಂಧವನ್ನು ಹಚ್ಚಿದರೆ ಒಳ್ಳೆ ವಾಸನೆ ಬರ್ತದೆ. ರುಚಿಯಾದ ಅಡಿಗೆಯನ್ನು ತಿಂದರೆ, ಊಟ ಮಾಡಿದರೆ ಆನಂದವಾಗತ್ತೆ, ಇತ್ಯಾದಿ ಇತ್ಯಾದಿ. ಹೀಗೆ ಯಾವ ವಸ್ತುಗಳೂ ಕೂಡ ದೇವರಲ್ಲಿ ಯಾವ ವಿಧವಾದ ವಿಕಾರವನ್ನೂ ಉಂಟು ಮಾಡುವುದಿಲ್ಲ. ಒಂದು ವಸ್ತುವು ದೇವರಲ್ಲಿ ಯಾವ ವಿಧವಾದ ವಿಕಾರವನ್ನು ಉಂಟು ಮಾಡುವುದಿಲ್ಲ. ಜೀವರಾಗಲಿ, ಪ್ರಕೃತಿಯಾಗಲಿ, ಕಾಲವಾಗಲಿ, ಕರ್ಮವಾಗಲಿ, ಇನ್ನೇನೇ ವಸ್ತುಗಳಾಗಲಿ, ಯಾವುದೂ ಭಗವಂತನಲ್ಲಿ ಯಾವ ವಿಕಾರವನ್ನು ಉಂಟು ಮಾಡುವುದಿಲ್ಲ. ಹೀಗೆ ದೇವರು ಎಲ್ಲ ವಸ್ತುವಿನ ವಿಕಾರ, ಎಲ್ಲ ವಸ್ತುವಿನ ಮೇಲೆ ದೇವರ ವಿಕಾರವಾಗ್ತದೆ, ದೇವರ ಪರಿಣಾಮವಿದೆ, ದೇವರಿಂದ ಕಾರ್ಯವಾಗ್ತದೆ. ಆದರೆ ದೇವರಿಗೆ ಮಾತ್ರ ಯಾವ ವಸ್ತುಗಳಿಂದ ಯಾವ ಕಾರ್ಯ ಆಗುವುದಿಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನತೇಷ್ವಹಂ. ಯಥಾ ಮಹಾಂತಿ ಭೂತಾನಿ ಶರೀರೇಷು ಬಹಿಸ್ತಥಾ ಏವಂ ಹರಿಶ್ಚ ಭೂತೇಷು ಬಹಿಶ್ಚ ವ್ಯಾಪ್ತಿ ಹೇತುತಃ. ಪರಮಾತ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆಕಾಶ ನಮ್ಮ ದೇಹದ ಒಳಗೂ ಇದೆ, ಹೊರಗೂ ಇದೆ. ನೀರು ಒಳಗೂ ಇದೆ, ಹೊರಗೂ ಇದೆ. ಹಾಗೆ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಳಗಿದ್ದ ಭಗವಂತ ತತ್ತದಾಕಾರನಾಗಿದ್ದಾನೆ. ಇದೊಂದು ಸ್ವಲ್ಪ ಸರಿಯಾಗಿ ತಿಳಿಯಿರಿ. ಒಳಗಿದ್ದ ಭಗವಂತ ತತ್ತದಾಕಾರನಾಗಿದ್ದಾನೆ. ಈ ಸ್ತಂಭದಲ್ಲಿ ದೇವರಿದ್ದಾನೆ, ಆ ಸ್ತಂಭದ ಆಕಾರದಲ್ಲೇ ದೇವರಿದ್ದಾನೆ. ಆ ಸ್ತಂಭವನ್ನು ಒಡಿರಿ, ಆ ಆಕಾರದಲ್ಲಿ ದೇವರಿರ್ತಾನೆ. ಅಂತರ್ಗತನಾದ ಪರಮಾತ್ಮ, ಅಂತಃಪ್ರವಿಷ್ಟನಾದ ಪರಮಾತ್ಮ ತತ್ತದಾಕಾರನಾಗಿದ್ದಾನೆ, ಮರಿಬೇಡಿ. ಹೀಗೆ ಅಂತ ಸಿದ್ಧ. ತನ್ನಾರದ ಪ್ರಿಯತಮೋ ರಿಕ್ತಾದಾನ ಮನುವ್ರತಃ ಶುಶ್ರೂಷಮಾನ ಶೀಲೇನ ಪ್ರಶ್ರಯೇಣ ದಮೇನ ಚ. ನಾರದರಿಗೆ ಉಪದೇಶ ಮಾಡ್ತಾನೆ. ಉಪದೇಶವನ್ನು ಕೇಳಿ ಅವರು ಪರಮ ಸಂತುಷ್ಟರಾಗ್ತಾರೆ. ಪರಮಾತ್ಮನ ಸರ್ವೋತ್ತಮತ್ವವನ್ನು, ಪರಮಾತ್ಮನ ಸ್ವತಂತ್ರತ್ವವನ್ನು, ಪರಮಾತ್ಮನ ಸರ್ವಸ್ವಾಮಿತ್ವವನ್ನು, ಸರ್ವವೂ ಭಗವದ್ ಅಧೀನವಾಗಿದೆ ಎನ್ನುವುದನ್ನು ತಿಳಿದು ಉಪಾಸನೆ ಮಾಡಿ ನಾರದರು ತಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡೆದದ್ದಕ್ಕಾಗಿ ಪರಮಾನಂದ ನಿರ್ಭರರಾಗಿ ಅವರು ತೆರಳಿ ಹೋಗ್ತಾರೆ.